स्वागत है आपका नेशन में मैं हूं आबिद हुसैन शेख। दोबारा देश को विदेशियों के हाथ बेचेगी कांग्रेस का आरोप। देश में बढ़ती महंगाई रोजाना हर वर्ग के लोगों की जिंदगी में जरूरी रसोई गैस के आसमान छूते दामों और बीजेपी के जन विरोधी नीतियों के खिलाफ मोर्चा खोलकर केंद्र की बीजेपी सरकार को घेरते हुए अमीरों और बड़े उद्यमियों का फायदा कराकर देश को कंगाल करने वालों को विदेश भेजकर गरीबों का खून चूसने वाली सरकार बीजेपी दोबारा देश को विदेशियों के हाथों बेचने की तैयारियों में है। कांग्रेस के जनहित और अभिवृद्धि कामों का जनता को दिलासा देते हुए बीजापुर के गांधी चौक में बीजापुर जिला कांग्रेस समिति के पदाधिकारियों कार्यकर्ताओं ने विरोध प्रदर्शन करते हुए पीएम का पुतला जलाकर आक्रोश व्यक्त किया। बीजेपी सरकार रೈತ ವಿರೋಧಿ बीजेपी सरकार ರೈತರಿಗೆ ಹಣ ನಾಲ್ಕು ಪಟ್ಟು ಮಾಡ್ತೀನಿ ಅಂತ ಹೇಳಿ ಇವತ್ತಿನ ದಿವಸ ಬಂದರು. ಇವತ್ತು ಸಾಮಾನ್ಯ ಬಡ ಜನರಿಗೆ ಇವತ್ತಿನ ದಿವಸ ಗ್ಯಾಸ್ ಇಲ್ಲಾರ್ದೆ ಯಾವುದೂ ನಡೆದಿಲ್ಲ. ಅದು ಕೇವಲ ಇವತ್ತಿನ ದಿವಸ 300 ರೂಪಾಯಿ ಇತ್ತು. ಅದು 300 ಹೋಗಿ ಇವತ್ತಿನ ದಿವಸ 400, 600, 800, 1000 ರೂಪಾಯಿಗೆ ಬಂದು ನಿಂತಿದೆ. ಇವತ್ತು ಉಜ್ವಲ ಯೋಜನೆಯಲ್ಲಿ ಇವತ್ತು ಫ್ರೀಯಾಗಿ ಗ್ಯಾಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಇವತ್ತು 12,000 ರೂಪಾಯಿ ಆಗ್ತದೆ. ಅವಾಗ ನಮ್ಮದು ಕೇವಲ 36, 4,000 ರೂಪಾಯಿ ಆಗ್ತಿತ್ತು. 8,000 ರೂಪಾಯಿದಾಗ ಇವತ್ತು ಗ್ಯಾಸ್ ಉಜ್ವಲ ಯೋಜನೆಯಲ್ಲಿ ಕೊಡೋದು 2,000 ರೂಪಾಯಿ ಒಂದು ಗ್ಯಾಸ್ ಕೊಡ್ತಾರೆ ಇವರು. ಇವತ್ತು ನಮ್ಮ ವರ್ಷಕ್ಕೆ 5-6 ಗ್ಯಾಸ್ ನಾವು ಪುಕಾಟ್ ಬರ್ತಿದ್ದು. ಆದರೆ ಇವತ್ತಿನ ದಿವಸ ಒಂದು ನಮ್ಮಲ್ಲಿ ಕಣ್ಣಾಗ ಮಣ್ಣು ಎತ್ತುವಂಥ ಒಂದು ಪುಕಾಟ್ನಾಗ ಕೊಡ್ತೇವೆ ಅಂತೇಳಿ ಗ್ಯಾಸಿನ ದರ ಏರಿಸಿ ಇವತ್ತಿನ ದಿವಸ ಸಾಮಾನ್ಯ ಜನರು ಬಡವರಿಗೆ ಕುಟುಂಬಕ್ಕೆ ಇವತ್ತಿನ ದಿವಸ ಆತಂಕಕಾರಿಯಾಗಿದ್ದಾರೆ. ಯಾರಿಗೂ ಇವತ್ತಿನ ದಿವಸ ಈ ಒಂದು ಒಳ್ಳೆಯ ದಿನಗಳು ಬಂದಿಲ್ಲ. ಕಾಂಗ್ರೆಸ್ ಪಕ್ಷ ಸರ್ವ ಸಮಾಜಗಳನ್ನು ಎಲ್ಲರನ್ನು ತಗೊಂಡೋಗಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಯನ್ನು ಬೆಸೆದು ಈ ಒಂದು ದೇಶದ ಅಭಿವೃದ್ಧಿಯನ್ನು ಮಾಡೋದು ಕಾಂಗ್ರೆಸ್ ಪಕ್ಷನೇ ಮಾತ್ರದ. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷನೇ ಇವತ್ತಿನ ದಿವಸ ಒಳ್ಳೆಯ ಸರ್ಕಾರ ಕೊಡಲಿಕ್ಕೆ ಆಗ್ತದೆ. ಕೇವಲ ಇನ್ನು 4 ತಿಂಗಳಲ್ಲಿ ಜನ ಅಷ್ಟು ಸಹಿಸಿಕೊಂಡು ಮುಂದೆ ಬರುವ ದಿನಮಾನಗಳಲ್ಲಿ ಈ ಮೋದಿಯವರನ್ನು ಮತ್ತು ಅವರಿದ್ದಂಥ ಕಾರ್ಪೊರೇಟರ್ಗಳನ್ನು ಓಡಿಸಿ ಇದು ಒಂದು ಒಳ್ಳೆಯ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಸ್ಥಾಪನೆ ಆಗ್ತದೆ ಅಂತೇಳಿ ಜನ ಇವತ್ತಿನ ನಿರ್ಧಾರ ಮಾಡ್ಯಾರ. ಕೇಳ್ಕೊಂಡು ನಾನು 2 ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವೈದ್ಯನಾಥ್ ಕರ್ಪೂರ್. ಏನು ಗ್ಯಾಸ್ ಬೆಲೆ ಕೇಂದ್ರ ಸರ್ಕಾರ ಏನು ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ ಅದರ ವಿರುದ್ಧ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಇವತ್ತು 1,000 ರೂಪಾಯಿ ಮೇಲೆ ಗ್ಯಾಸ್ ರೇಟನ್ನು ತೊಗೋಬೇಕಾಗಿತ್ತು ನಾವು. ಅದರಲ್ಲಿ 400 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಅಂದರೆ 600 ರೂಪಾಯಿ ನಮ್ಗೆ ಗ್ಯಾಸ್ ಬೆಲೆ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ. ಇದರಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಕೆಲವು ಜನ ಆಧಾರ್ ಲಿಂಕ್ ಇರೋದಿಲ್ಲ. ಕೆಲವು ಜನರಿಗೆ ಗ್ಯಾಸನ್ನು ಅಕೌಂಟೇ ಇಲ್ಲ. ಅಂಥ ರೊಕ್ಕನ ದುಡ್ಡನ್ನು ಇವರು ಹೊಡ್ಕೊಂಡು ಅದರಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡ್ತಾ ಇರೋದು ಅಂತ ಕೇಂದ್ರ BJP ಸರ್ಕಾರ. ಮತ್ತು ನಮ್ಮ UPA ಸರ್ಕಾರ ಇದ್ದಾಗ 2013 14 ಮತ್ತು ಅದಕ್ಕಿಂತ ಮುಂಚೆನೂ 3,500, 300, 3,500 ಅತಿ ಹೆಚ್ಚಿದೆ ನಮ್ಮ ಬೆಲೆ. ಇವರು ಮೋದಿಯವರು ಬಂದ ನಂತರ ಇವರು ಹೇಳಿದ್ರು ನಾವು ಉಜ್ವಲ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೆ ಗ್ಯಾಸನ್ನು ಕೊಡ್ತೀವಿ. ಆಯಿತು, ಕೊಡ್ರಿ, ಒಳ್ಳೆಯದಾಯಿತು. ಆದರೆ ಆ ಗ್ಯಾಸನ್ನು ನೀವು ಏನು ಅದ್ರ ದುಡ್ಡನ್ನು ದುರುಪಯೋಗ ಪಡ್ಕೊತಾ ಇದ್ದೀರಿ, ಅದು ಬಡ ಜನರಿಗೆ ತಲುಪ್ತಾನೇ ಇಲ್ಲ. ಮತ್ತು ಬೆಲೆ ಗಗನ ಪ್ರತಿ ಸಲ ನೀವು ಒಂದು ತಿಂಗಳು ಹೋಗಲ್ಲ ಗ್ಯಾಸ್ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ ಅಂತ ಹೇಳಿ ನೀವು ಏರಿಸ್ತಾ ಇದ್ದೀರಿ. ಇದು ನೋಡಿದರೆ ನೀವು ಜನಸಾಮಾನ್ಯರ ಪರವಾಗಿಲ್ಲ, ನೀವು ಕಾರ್ಪೊರೇಟರ್ ಸ್ವಲ್ಪ ಪರವಾಗಿದ್ದೀರಿ. ನೀವು ವಿದೇಶಕ್ಕೂ ಏನು ನಮ್ಮ ದೇಶದ ರೊಕ್ಕ ತೊಗೊಂಡು ಓಡೋಗ್ತಾ ಇದ್ದಾರಲ್ಲ ಅವ್ರ ಪರವಾಗಿದ್ದೀರಿ, ಹೊರತಾಗಿ ನೀವು ಜನಸಾಮಾನ್ಯರ ಪರವಾಗಿಲ್ಲ.
ಈ ವೇದಿಕೆಯ ಮುಖಾಂತರ, ಈ ಮಾಧ್ಯಮಗಳ ಮುಖಾಂತರ, ಮಾಧ್ಯಮಗಳ ಸ್ನೇಹಿತರ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನೂ 2-3 ತಿಂಗಳಲ್ಲಿ 4 ತಿಂಗಳಲ್ಲಿ ನಮ್ಮ ಇದು ಲೋಕಸಭಾ ಎಲೆಕ್ಷನ್ ಬರುತ್ತೆ. ಅಲ್ಲಿ ನೀವು ನೋಡ್ರಿ ನಮ್ಮ ದೇಶದಲ್ಲಿ ಏನೇನಾಗಿದೆ ವಿಚಾರ ಮಾಡಿ ಕೇಂದ್ರ ಬಿ ಜೆ ಪಿ ಸರ್ಕಾರ ಮೋದಿಯನ್ನು ಕಿತ್ತೋಗಿರಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಇನ್ನೂ ಏನಾರಪ್ಪ ಮುಂದೆ ಬಂದರೆ ನಮ್ಮ ದೇಶವನ್ನು ಪೂರ್ತಿ ಹಾಳು ಮಾಡ್ತಾರೆ. ಅವರು ಹಾಳು ಮಾಡಿ ಅವರು ವಿದೇಶದಲ್ಲಿ ಹೋಗಿ ಆರಾಮ್ ಕೂತು ನಮ್ಮ ದೇಶವನ್ನು ಮತ್ತೊಮ್ಮೆ ಬ್ರಿಟಿಷರಿಗೆ ಮಾರಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥವ್ರು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಈಗ ನೋಡ್ರಿ, ಪದೇ ಏನಾದ್ರು ಬೆಲೆ ಏರಿಕೆ ಬಂದರೂ ಕೂಡ ಅದಕ್ಕೊಂದು ಬೇರೆ ಇಶ್ಯೂ ಕೊಟ್ಟು ಮಂದಿ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಬಿ ಜೆ ಪಿ ಸರ್ಕಾರ. ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕು. ಪ್ರತಿಯೊಬ್ಬ ಜನಸಾಮಾನ್ಯರು, ರೈತರು, ಯುವಕರು, ಬಡವರು, ಬಲ್ಲಿಗರು ಇದರ ಬಗ್ಗೆ ತಿಳ್ಕೊಂಡು ನೀವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಕೊಟ್ಟು ಕಾಂಗ್ರೆಸ್ ಸರ್ಕಾರನ ಮತ್ತೆ ಆರಿಸ್ತಂದು ನಮ್ಮ ದೇಶವನ್ನು ಹಿತ ಕಾಪಾಡಿಸ್ಬೇಕಂತೇಳಿ ಈ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ಅಬ್ದುಲ್ ಖಾದರ್, ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. ಶ್ರೀಕಂಠ ಅಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।